ರಾಜ್ಯ ರಾಜಧಾನಿ ಬೆಂಗಳೂರು ಹಾಗೂ ಕರಾವಳಿ ನಗರಿ ಮಂಗಳೂರು ನಡುವೆ ಅತಿ ವೇಗದ ವಂದೇ ಭಾರತ್ ರೈಲು ಸಂಪರ್ಕದ ಕನಸು ಈಗ ಅಂತಿಮ ಹಂತಕ್ಕೆ ತಲುಪಿದೆ. ಪ್ರಕೃತಿ ಸೌಂದರ್ಯದ ಜೊತೆಗೆ ಅತ್ಯಂತ ಕಠಿಣ ಭೂಪ್ರದೇಶವೆನಿಸಿರುವ ಸಕಲೇಶಪುರ ಮತ್ತು ಸುಬ್ರಹ್ಮಣ್ಯ ರಸ್ತೆ ನಡುವಿನ 55 ಕಿಲೋಮೀಟರ್ ಉದ್ದದ ಘಾಟಿ ವಿಭಾಗದಲ್ಲಿ ಜೂನ್ ಕೊನೆಯ ವಾರದಲ್ಲಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನ ಪ್ರಾಯೋಗಿಕ ಸಂಚಾರ ನಡೆಸಲು ರೈಲ್ವೆ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಮಂಗಳೂರಿನ ತಂದುಕಾ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಅವರ ಜನ್ಮದಿನವನ್ನು ಸಮಾಜ ಸೇವೆಯ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವಿಶೇಷ ದಿನದ ಅಂಗವಾಗಿ ಕಂದುಕದ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ಹಾಗೂ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಅಷ್ಟೇ ಅಲ್ಲದೆ ಸಾಮಾಜಿಕ ಬದ್ಧತೆಯನ್ನು ಮೆರೆದ ಕಾರ್ಯಕರ್ತರು ವೆನ್ಲಾಕ್ ಆಸ್ಪತ್ರೆಗೆ ಭೇಟಿ ನೀಡಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚಿದರು. ಮಕ್ಕಳಿಗೆಲ್ಲ ಮತ್ತೊಂದು ಸಂತೋಷದ ವಿಷಯ, ಎಲ್ಲರಿಗೂ ವಿಶ್ ಮಾಡಬೇಕು. ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಒಟ್ಟು ಸೇರಿದ್ದೀವಿ. ಇಲ್ಲಿಯ ಸರ್ಕಾರಿ ಮಕ್ಕಳಿಗೆ ಒಂದು ಪುಸ್ತಕ ಕೊಡುವಂತಹ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ಕಂದುಕ ಫ್ರೆಂಡ್ಸ್ನವರು ಇವತ್ತು ಆಯೋಜನೆಯನ್ನು ಮಾಡಿದ್ದಾರೆ. ಬಹಳ ಖುಷಿಯಾಗುತ್ತೆ ಮತ್ತು ಹೆಮ್ಮೆನೂ ಆಗುತ್ತೆ. ಕಂದುಕ ಫ್ರೆಂಡ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಶಿಕ್ಷಕಿಯವರು ಹೇಳಿದರು, ಈ ಶಾಲೆಯ ಮಕ್ಕಳು ಕಳೆದ 10 ದಿವಸಗಳಿಂದ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಶಾಲಾ ಮಕ್ಕಳಿಗೆ ಬೇಕಾದಂತಹ ಅದು ಪುಸ್ತಕ, ಪೆನ್ ಇರ್ಬೋದು, ಬ್ಯಾಗ್ ಇರ್ಬೋದು, ಕೊಡೆ ಇರ್ಬೋದು, ಇದನ್ನು ಪ್ರತಿ ವರ್ಷ ಇಲ್ಲಿಯ ಮಕ್ಕಳಿಗೆ ಕಂದುಕ ಫ್ರೆಂಡ್ಸ್ನವರು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಶಾಲೆ ಪ್ರಾರಂಭವಾದ ನಂತರ ಯಾವಾಗ ನಮಗೆ ಈ ಪುಸ್ತಕಗಳು, ಯಾವಾಗ ಪೆನ್ನು, ಕೊಡೆ, ಬ್ಯಾಗ್ ಸಿಗ್ತದೆ ಅಂತೇಳಿ ಮಕ್ಕಳು ಆಸೆ ಪಡ್ತಾರೆ. ಇದು ತಪ್ಪಲ್ಲ. ಯಾಕೆಂದ್ರೆ ನಾವು ಕೂಡ ಸಣ್ಣ ಮಕ್ಕಳಿರ್ಬೇಕಾದ್ರೆ ನಾವು ಕೂಡ ಕಾಯ್ತಾ ಇದ್ವಿ, ಎಲ್ಲಿ ನಮ್ಮನ್ನು ಕರೀತಾರೆ, ಎಲ್ಲಿ ಪುಸ್ತಕ ಸಿಗ್ತದೆ, ಎಲ್ಲಿ ಬ್ಯಾಗ್ ಕೊಡ್ಲಿಕ್ಕೆ ಕರೀತಾರೆ, ಯಾವ ಸಂಘ ಸಂಸ್ಥೆಯವರು ಕರೀತಾರೆ ಅಂತ. ಹಾಗಾಗಿ ಇವತ್ತು ಕೂಡ ಈ ಮಕ್ಕಳು ನಾವು ಕಲಿಬೇಕು, ಆದ್ರೆ ನಾವು ಕಲಿಬೇಕಾದ್ರೆ ನಮಗೆ ಬೇಕಾದಂತಹ ಯಾವ ವಸ್ತುಗಳಿದೆ ಅದನ್ನು ಇಲ್ಲಿಯ ಕಂದುಕ ಫ್ರೆಂಡ್ಸ್ನವರು ಕೊಡ್ತಾ ಇದ್ದಾರೆ ಎಂಬುದು ಬಹಳ ಸಂತೋಷದ ವಿಷಯ. ಅದಕ್ಕೋಸ್ಕರ
ಕಳೆದ 11 ವರ್ಷಗಳಿಂದ ಈ ಸೇವಾ ಕಾರ್ಯವನ್ನು ಮಾಡುತ್ತಿರುವಂತಹ ಕಂದುಕ ಫ್ರೆಂಡ್ಸ್ನ ಎಲ್ಲ ಶರಣ್ ನೇತೃತ್ವದಲ್ಲಿ ಇರುವಂತಹ ಎಲ್ಲ ತಂಡದವರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ನಾವೆಲ್ಲರೂ ಇವತ್ತು ಈ ಶಾಲೆಯಲ್ಲಿ ಕಲೀಲಿಕ್ಕೆ ಬಂದಿದ್ದೀವಿ. ಒಂದು ನಮ್ಮನ್ನು ಕಲಿಸುತ್ತಿರುವಂತಹ, ನಮಗೆ ಶಿಕ್ಷಣವನ್ನು ಕೊಡುವಂತಹ ನಮ್ಮ ಶಿಕ್ಷಕರು ಯಾರಿದ್ದಾರೆ, ಟೀಚರ್ ಯಾರಿದ್ದಾರೆ ಅವರು, ಎರಡನೇದು ಈ ಶಾಲೆ, ಮೂರನೇದು ನಮಗೋಸ್ಕರ ಇವತ್ತು ಈ ಕಂದುಕ ಫ್ರೆಂಡ್ಸ್ನವರು ಏನು ನಮಗೆ ಈ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ, ಇವರನ್ನು ಸದಾ ಕಾಲ ನೀವು ನೆನಪಿನಲ್ಲೇ ಇಡಬೇಕು. ಯಾಕೆಂದ್ರೆ ನಾವು ದೊಡ್ಡವರಾದ ಮೇಲೆ ಬೇರೆ ಬೇರೆ ನಮಗೆ ಕೆಲಸ ಸಿಗ್ಬೋದು ಅಥವಾ ಬೇರೆ ಬೇರೆ ಊರುಗಳಿಗೆ ನಾವು ಹೋಗ್ಬೋದು. ಈಗ ನಮ್ಮ ಅಮ್ಮ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾನು ಇದೇ ಶಾಲೆಯಲ್ಲಿ ಕಲಿತು ಬೇರೆ ಉದ್ಯೋಗಕ್ಕೆ ನಾನು ಹೋಗಿದ್ದೆ ಅಂತ ಹೇಳಿ ನಾನು ನೆನಪು ಮಾಡಿದ್ದೆ. ಅದೇ ರೀತಿ ನೀವು ದೊಡ್ಡವರಾದ ಮೇಲೆ ನೆನಪು ಮಾಡ್ಬೇಕು, ನಾನು ಯಾವ ಶಾಲೆಯಲ್ಲಿ ಕಲ್ತಿದ್ದೀನಿ, ಯಾವ ಟೀಚರ್ ನನಗೆ ಕಲಿಸಿದ್ದಾರೆ ಮತ್ತು ಯಾರು ನನಗೆ ಪುಸ್ತಕ ಕೊಡೆಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ಸದಾ ನೆನಪಿನಲ್ಲಿ ಹಿಡಿದು ದೊಡ್ಡವರಾದ ಮೇಲೆ ನೀವು ವಾಪಸ್ ಈ ಶಾಲೆಗೆ ಬಂದು ನಿಮ್ಮದು ಕೂಡ ಸಹಕಾರವನ್ನು ಈ ಶಾಲೆಯ ಮಕ್ಕಳಿಗೆ ಕೊಡುವಂಥದ್ದು, ದೊಡ್ಡವರಾದ ಮೇಲೆ ನೀವು ಕೂಡ ಇದನ್ನು ಮಾಡುವಂಥದ್ದು ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ಹೇಳುತ್ತಾ, ಇಲ್ಲಿಯ ಶಿಕ್ಷಕ ವೃಂದದವರಿಗೂ ಕೂಡ ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಿಮಗೂ ತುಂಬ ಹೃದಯದ ಅಭಿನಂದನೆ, ಧನ್ಯವಾದವನ್ನು ಸಲ್ಲಿಸುತ್ತಾ, ಕರಾವಳಿ ಭಾಗದ ಮಾರುಕಟ್ಟೆಯತ್ತ ಕಣ್ಣು ಹಾಯಿಸಿದರೆ ಸದ್ಯ ಮೀನುಗಾರಿಕೆ ನಿಷೇಧ ಇರುವುದರಿಂದ ಮೊಟ್ಟಿಗೆ ಗ್ರಾಹಕರಿಂದ ಭಾರೀ ಬೇಡಿಕೆ ವ್ಯಕ್ತವಾಗುತ್ತಿದೆ. ಆದರೆ ಈ ಬಾರಿ ಜಾಗತಿಕ ವಿದ್ಯಮಾನಗಳು ಮತ್ತು ಕೋಳಿ ಸಾಕಾಣಿಕೆಯ ವೆಚ್ಚ ಹೆಚ್ಚಿರುವುದು ಮೊಟ್ಟೆಯ ಬೆಲೆಯನ್ನು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ದಿದೆ. ಕೋಳಿಗಳಿಗೆ ನೀಡುವ ಮೆಕ್ಕೆಜೋಳ ಮತ್ತು ತರಹೇವಾರಿ ಔಷಧಗಳ ದರ ಗಣನೀಯವಾಗಿ ಹೆಚ್ಚಿರುವುದು ಈ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಮಂಗಳೂರು ನಗರದ ಕೆಲವೆಡೆ ಸಾರ್ವಜನಿಕರಿಗೆ ಕಲುಷಿತ ನೀರು ಪೂರೈಕೆಯಾಗಿ ಹಲವರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಬಿಜೈ ವಾರ್ಡಿನ ನೋಡುಬಟ್ಟಗುಡ್ಡೆ ಪರಿಸರದಲ್ಲಿ ಶಾಸಕ ವೇದವ್ಯಾಸ ಕಾಮತ್ ನೇತೃತ್ವದಲ್ಲಿ ಸಾರ್ವಜನಿಕರು ಹಾಗೂ ಪಾಲಿಕೆಯ ಹಿರಿಯ ಅಧಿಕಾರಿಗಳ ತುರ್ತು ಸಭೆ ಜರುಗಿತು. ನೀರಿನ ಪೈಪ್ಲೈನ್ಗೆ ಡ್ರೈನೇಜ್ ನೀರು ಸೇರಿರುವ ಬಗ್ಗೆ ಪರಿಶೀಲನೆ ನಡೆಸಿದ ಶಾಸಕರು ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮತ್ತು ಸಾರ್ವಜನಿಕರ ಆರೋಗ್ಯದ ರಕ್ಷಣೆಗೆ ಬದ್ಧವಾಗಿರುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬಿಜೈನ 31ನೇ ವಾರ್ಡಿನ ನೋಡು ಬಟ್ಟಗುಡ್ಡೆಯ ಏರಿಯಾದ ಕೆಳಭಾಗದಲ್ಲಿ, ಅದರ ಕೆಳಗಡೆ ವಿಭಾಗದಲ್ಲಿ ಈಗಾಗಲೇ ಕಲುಷಿತ ನೀರು, ಡ್ರೈನೇಜ್ ನೀರು ಕುಡಿಯುವ ನೀರಿಗೆ ಸೇರ್ಪಡೆಯಾಗಿ ಹಲವಾರು ಮನೆಗಳಿಗೆ ಕುಡಿಯುವ ನೀರಿಗೆ ಈ ಕಲುಷಿತ ನೀರು ಹೋಗಿದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಸಾರ್ವಜನಿಕರಿಂದ 10 ಕಂಪ್ಲೇಂಟ್ಗಳು, ಅವರ ಆರೋಗ್ಯದ ಸಮಸ್ಯೆಗಳು, ಅವರಿಗೆ ಆರೋಗ್ಯದ ಅವ್ಯವಸ್ಥೆಗಳಾದ ನಂತರ ಅವರು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಮಾಧ್ಯಮದವರಿಗೆ ಮಾಹಿತಿಯನ್ನ ಕೊಟ್ಟ ನಂತರ ಶಾಸಕನಾಗಿ ನಾನು ಇಲ್ಲಿ ಬಂದು ಬಿಜೈ ವಾರ್ಡಿನ 31ನೇ ವಾರ್ಡಿನ ನೋಡು ಬಟ್ಟಗುಡ್ಡೆಯ ಕೆಳಭಾಗದಲ್ಲಿ ಅಧಿಕಾರಿಗಳಿಂದ ಎಲ್ಲ ಮನೆಗಳಿಗೆ ಹೋಗಿ ಹಲವು ಮಾಹಿತಿಗಳನ್ನ ಕೊಡುವಂತ ವಿಚಾರದೊಂದಿಗೆ ಈಗ ಇನ್ನು ಏನು ಮಾಡಬೇಕು ಅಂತ ಹೇಳುವಂತ ಚಿಂತನೆಗಳು ಈ ಸಭೆಯಲ್ಲಿ ಉಲ್ಲೇಖ ಆದವು. ಪ್ರಪ್ರಥಮವಾಗಿ ಕಾರ್ಪೊರೇಷನ್ ಅಧಿಕಾರಿಗಳು ಬಿಜೈಯ ಈ ಒಂದು ನೋಡು ಲೈನಿನ ಬಟ್ಟಗುಡ್ಡೆಯ ಕೆಳಭಾಗದಲ್ಲಿರುವಂತ ಎಲ್ಲ ಮನೆಗಳಿಗೆ ಹೋಗಿ ಈಗಾಗಲೇ ಮೊನ್ನೆಯಿಂದ ಅವರ ನೀರಿನ ಶೇಖರಣೆ ಮಾಡಿರುವಂತ ನೀರಿನ ಕುಡಿಯುವ ನೀರಿನ ಟಾಂಕಿಯಲ್ಲಿ ಈ ಹಳೆಯ 2 ದಿವಸ 3 ದಿವಸದ ಹಿಂದಿನ ನೀರುಗಳಿದ್ದಲ್ಲಿ ಆ ನೀರಿನಲ್ಲಿರುವಂತ ಆ ಟಾಂಕಿಯಲ್ಲಿರುವಂತ ಎಲ್ಲಾ ನೀರನ್ನ ಹೊರಗಡೆ ಬಿಟ್ಟು ಅದನ್ನ ತೊಳೆದು ಕ್ಲೀನ್ ಮಾಡಿ ಆ ನೀರನ್ನ
ಟಾಂಕಿಯಿಂದ ಡಿಸ್ಚಾರ್ಜ್ ಮಾಡಿ ಆ ಟಾಂಕಿಯನ್ನ ಕ್ಲೀನ್ ಮಾಡತಕ್ಕದ್ದು